ಈಗ ರಾಯಚೂರಿನಲ್ಲಿ ಬಹಳಷ್ಟು ಕಡೆ ಎಲ್ಲಿ ಗಿಡಗಳು ಕಾಣ್ತಾವಂದ್ರೆ ಅದರಲ್ಲಿ ನನ್ನ ಶ್ರಮ ಇದೆ. ನಿಮಗ್ ಗೊತ್ತಾ ಇವ್ರ ಕನ್ಸು ರಾಯಚೂರ್ನ ಮಲೆನಾಡು ಮಾಡ್ಬೇಕಂತ ಹೇಳಿ? ನಾನು ಈರಣ್ಣ ಕೋಸ್ಗಿ ರಾಯಚೂರಿನಲ್ಲಿ ಸುಮಾರು 10,000ಕ್ಕೂ ಮೇಲ್ಪಟ್ಟು ಗಿಡಗಳನ್ನು ನೆಟ್ಟಿರುತ್ತೇನೆ. ದಿ ಸ್ಟೈಲಿಶ್ ಔಟ್ಫಿಟ್ is sponsored by ಅಭಿರಾಮ್ ಮೆನ್ಸ್ ವೇರ್ ಸಿಂಧನೂರು. ಈ ಗಿಡಗಳನ್ನ ನಾನು ಸ್ವಂತ ದುಡ್ಡಿನಲ್ಲಿ ದುಡಿದಿರುವಂತ ನನ್ನ ಹಣದಲ್ಲೇ ನಾನು ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ. ನನ್ಗೆ ಸಣ್ಣವನಿದ್ದಾಗಿನಿಂದ ಯಾರು ಸ್ನೇಹಿತರು ಇಲ್ಲ ಸರ್. ನನ್ನ ನಿಸರ್ಗನೇ ನನ್ನ ಸ್ನೇಹಿತ ಅನ್ಕೊಂಡಿನಿ. ನಾನು 20 ವರ್ಷಗಳಿಂದ ನಿರಂತರವಾಗಿ ಪ್ರತಿದಿನ ಗಿಡಗಳನ್ನು ನೆಡ್ತಾ ಬಂದಿದ್ದೇನೆ. ಯಾಕೆ ಬೆಳೆಸ್ತಿದ್ದೇನೆ ಅಂದ್ರೆ ನನಗೆ ಈ ಗಿಡಗಳ ಮೇಲೆ ಬಹಳ ಪ್ರೀತಿ ಆಸಕ್ತಿ ಆದ. ಸ್ವಲ್ಪ ಜಾಗ ಮನೆ ಹತ್ರ ಜಾಗ ಆದ, ಅಷ್ಟು ಜಾಗದಲ್ಲೇ ಬೆಳೆಸಕತ್ತೀನಿ. ಹೊಲ ಇಲ್ಲ ನಮ್ದು. ಇದೇ ಜಾಗದಲ್ಲಿ ನಾನು ನರ್ಸರಿಯನ್ನ ಮಾಡಿದ್ದೇನೆ. ನನಗ ನೌಕರಿ ಇಲ್ಲ, ಯಾವ್ದೋ ಕೂಲಿ ಕೆಲಸ ಮಾಡ್ತೀನಿ, ಸಿಕ್ಕಿದ ಕೆಲಸ ಎಲ್ಲ ಮಾಡ್ತೀನಿ. ಸಂಸಾರದ ಎಲ್ಲ ಖರ್ಚು ವೆಚ್ಚ ಇರ್ತದ, ಅದೆಲ್ಲ ನೋಡ್ಕೊಂಡು ಮತ್ತೆ ಈ ಗಿಡಗಳನ್ನ ಬೆಳೆಸ್ಬೇಕು. ಪ್ರಾರಂಭದ ದಿನಗಳಲ್ಲಿ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ನೆಡೋದಷ್ಟೇ ಕೆಲಸ ನಮ್ದು, ಉಳಿದ್ ಬಿಡ್ತಾವ ಅಂತ ನೆಡ್ತಾ ಹೋದೆ ನಾನು. ಆದ್ರೆ ಮುಂದೆ ಬಿಸಿಲುಗಾಲ ಅವು ಒಣಗೋಕೆ ಪ್ರಾರಂಭಿಸಿದ್ವು. ನಮ್ಮ ಭಾಗದಲ್ಲಿ ಗಿಡಗಳು ಉಳಿಸ್ಬೇಕಂದ್ರೆ ಬಹಳ ಕಷ್ಟದ ಕೆಲಸ. ಬಿಸಿಲುಗಾಲ ಅಂದ್ರೆ ಇದು ಕಲ್ಲಕ್ಕಿಂತ ಗಟ್ಟಿಗಿರ್ತದೆ ಸರ್, ತೋಡಕ್ಕಾಗಲ್ಲ. ನಾವ್ ಏನ್ ತೋಡಿದ್ರು ಮಳೆಗಾಲ ತೋಡ್ಬೇಕು, ಮಳೆಗಾಲನೇ ಹಚ್ಬೇಕು. ಈಗ ರಾಯಚೂರಿನಲ್ಲಿ ಬಹಳಷ್ಟು ಕಡೆ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ, ರಾಯಚೂರು ತಾಲೂಕು ಸುತ್ತ ಹಳ್ಳಿಗಳಲ್ಲಿ, ರಸ್ತೆ ಬದಿಯಲ್ಲಿ, ದೇವಸ್ಥಾನಗಳಲ್ಲಿ ಎಲ್ಲಿ ಗಿಡಗಳು ಕಾಣ್ತಾವಂದ್ರೆ ಅದರಲ್ಲಿ ನನ್ನ ಶ್ರಮ ಇದೆ. ಹಿಂದೆ ಕಾಣ್ತಿರೋ ಎಲ್ಲಾ ಗಿಡಗಳು ಅವರೇ ಬೆಳೆಸಿದ್ದು. ಇದು ಅವರ 20 years ಆಫ್ ಹಾರ್ಡ್ ವರ್ಕ್. ಇಲ್ಲಿ ನೋಡ್ರಿ, ಇವೆಲ್ಲ ಗಿಡ ನಾನೇ ನೆಟ್ಟು ಉಳಿಸಿದ್ದೀನಿ, ಬೆಳೆಸಿದ್ದೀನಿ. ಈ ತರ ಎಲ್ಲರೂ ನನ್ನ ಜೊತೆ ಕೈ ಸೇರಿಸಿ ದಿನ 1 ಗಂಟೆ 2 ಗಂಟೆ ಪರಿಸರಕ್ಕಾಗಿ ಸಮಯ ಮೀಸಲಿಟ್ಟು ಪರಿಸರ ಸೇವೆ ಮಾಡಿದ್ರೆ ಇನ್ನೂ ಜಾಸ್ತಿ ಗಿಡಗಳನ್ನ ಬೆಳೆಸಬಹುದು, ಗಿಡಗಳನ್ನ ಉಳಿಸಬಹುದು. ನಾನೇ ಒಂದು ಪ್ಲಾಟ್ ತಗೊಳಕ್ಕಾಗಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ. ಅದೇ ಒಂದು ನೋವು ಆಗ್ತದೆ, ಏನ್ ಮಾಡ್ಲಿಲ್ಲಪ್ಪ.